ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಂಜು ನಿಶ್ಚಿತಾರ್ಥ ನಿಂತು ಹೋಗಿದೆ. ಇಡೀ ಮನೆ ಶಾಕ್ ಆಗಿದೆ. ಇಲ್ಲಿ ಅಜ್ಜಿ ಕೊಟ್ಟ ಬೆಕ್ ಶಾಕ್ಗೆ ನಿಜಕ್ಕೂ ಇಡೀ ಮನೆ ತತ್ತರಿಸಿ ಹೋಗ್ತದೆ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ತನ್ನ ಪ್ರೀತಿಯನ್ನ ಭೂಮಿ ಹತ್ರ ನಿವೇದನೆ ಮಾಡ್ಕೊಂಡಿದ್ದಾರೆ. ಅಚ್ಯುತ ಹೇಳಿದಂಥ ಪ್ರೀತಿಯ ಮಾತುಗಳನ್ನ ನೆನಪು ಮಾಡ್ಕೊಂಡಂತ ಭೂಮಿಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗೋದಿಲ್ಲ. ಹಾಗಾಗಿ ಅಮ್ಮನನ್ನ ನೋಡೋಕೆ ಹೋದಂಥ ಭೂಮಿ ಅದೇ ಹಾಸ್ಪಿಟಲ್ನಲ್ಲಿ ದೇವ್ರ ಮುಂದೆ ನಿಂತು, ದೇವ್ರ ಅಜಿತ್ ಸಾಹೇಬ್ರು ನನ್ನ ಮುಂದೆ ಅವರ ಪ್ರೀತಿಯನ್ನ ಹೇಳ್ಕೊಂಡಿದ್ದಾರೆ, ನಾನು ಏನು ಮಾಡಲಿ, ನನ್ನ ಜೀವನದಲ್ಲಿ ಅಜಿತ್ ಸಾಹೇಬ್ರು ಮದುವೆ ಆದಮೇಲೆ ನನ್ನ ಬದುಕಲ್ಲಿ ಅವ್ರು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ನನಗೆ ಅವ್ರ ಬಗ್ಗೆ ಆ ರೀತಿಯಾಗಿ ಪ್ರೀತಿ ಇಲ್ಲ. ನಿಜಕ್ಕೂ ನಾನು ಗೊಂದಲಕ್ಕೆ ಸಿಕ್ಕಿಬಿಟ್ಟಿದ್ದೀನಿ, ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನೀನೇ ನನಗೆ ಉತ್ತರವನ್ನ ಹೇಳಬೇಕು ಅಂತ ಹೇಳಿದಾಗ ದೇವರು ಬಲಗಡೆಯಿಂದ ಹೂ ಕೊಡ್ತಾರೆ. ನಂತರ ಲಕ್ಷ್ಮಕ್ಕ ಬರ್ತಾರೆ. ಲಕ್ಷ್ಮಕ್ಕ ಬಂದಿದ್ದೆ, ಏನಾಯ್ತು ಭೂಮಿ ಏನು ಅಂದಾಗ ಭೂಮಿ ಪ್ರತಿಯೊಂದನ್ನು ಕೂಡ ಲಕ್ಷ್ಮಕ್ಕನ ಹತ್ರ ಹೇಳ್ತಾರೆ. ಆ ವಿಷಯ ಕೇಳಿದ್ದೆ ಲಕ್ಷ್ಮಕ್ಕ ತುಂಬಾನೇ ಖುಷಿ ಪಡ್ತಾರೆ. ನೋಡು ಭೂಮಿ, ನಿಜವಾಗ್ಲೂ ಅಜಿತ್ ಸಾಹೇಬ್ರಂತ ಹುಡುಗ ಸಿಗೋಕೆ ನೀನು ಪುಣ್ಯ ಮಾಡಿದ್ದೆ, ಎಂದು ಕೂಡ ನಿನ್ನ ಜೊತೆ ಅಸಭ್ಯವಾಗಿ ನಡ್ಕೊಳ್ಳಿಲ್ಲ. ಹೌದು, ನೀನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಾಗ, ನೀನು ಎಷ್ಟು ಬಾರಿ ಕ್ಲೋಸ್ ಆಗಿಬಿಟ್ಟೆ ಅಂದಾಗ ನಾನು ನಿನ್ನ ಸಾಹೇಬ್ರೆ ಅಂತ ಪ್ರತಿ ಬಾರಿ ಹೇಳಬೇಕಾದ್ರೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ ನಿಜ. ಯಾಕಂದ್ರೆ ನಿಮ್ಮಿಬ್ರದ್ದು ಕಾಂಟ್ಯಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ಹಾಗಾಗಿ ತಪ್ಪಾಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ನಂಗೆ ಭಯ ಆಗಿತ್ತು. ಆದರೆ ಇವಾಗ ಅಜಿತ್ ಸಾಹೇಬ್ರು ನಿನ್ನ ಮನಸ್ಸಾರಿ ಒಪ್ಕೊಂಡು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಖಂಡಿತ ನನಗೆ ಅದಕ್ಕಿಂತ ಬೇರೆ ಖುಷಿನೇ ಇಲ್ಲ. ಯಾಕಂದರೆ ಅಜಿತ್ ಸಾಹೇಬ್ರಂತ ಹುಡುಗ ನಿನಗೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಅಜಿತ್ ಸಾಹೇಬ್ರು ನಿನ್ನ ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಖಂಡಿತ ನೀನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಬೇಡ, ನೀನು ಅವರ ಪ್ರೀತಿಯನ್ನು ಒಪ್ಕೋ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಕೂಡ ತನ್ನ ಮನಸ್ಸಲ್ಲಿ ಇದ್ದಂಥ ಆ ಒಂದು ಭಾವನೆ ನಿಜಕ್ಕೂ ಕೂಡ ಅರಳುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಆಲ್ರೆಡಿ ಅವಳ ಮನಸ್ಸಲ್ಲಿ ಅಜಿತ್ ಸಾಹೇಬ್ರಿದ್ರು, ಈಗ ಅದು ಚಿಗುರೋಡ್ತದೆ. ಕೊನೆಗೂ ಕೂಡ ಲಕ್ಷ್ಮಕ್ಕ ಹೇಳ್ದಾಗೆ ಭೂಮಿ ಅಜಿತ್ ಸಾಹೇಬ್ರ ಹತ್ರ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ, ಅಜಿತ್ ಪ್ರೀತಿಯನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ರೆಡಿ ಆಗಿದ್ದಾಳೆ. ಇದರ ನಡುವೆ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮ, ನಾನು ಹೋಗ್ತೀನಿ, ಸ್ವಲ್ಪ ಅಲ್ಲಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಅಷ್ಟರಲ್ಲಿ ಅವರ ಅಕ್ಕಪಕ್ಕದ ಮನೆಯವ್ರು ಕೂಡ ಬಂದಿರ್ತಾರೆ. ನಾವಿಲ್ಲಿ ನೋಡ್ಕೋತೀವಿ, ನೀವಿಬ್ರು ಕೂಡ ಹೊಡಿ ಅಂತ ಲಕ್ಷ್ಮಕ್ಕಂಗೂ ಹೇಳ್ತಾರೆ. ಈ ಕಡೆ ಭೂಮಿ ಬೇಡ ಲಕ್ಷ್ಮಕ್ಕನೇ ಇರ್ತಾರೆ ಅಂದಾಗ ಲಕ್ಷ್ಮಕ್ಕ ನನಗೂ ಕೂಡ ಕೆಲಸ ಇದೆ, ನಾನು ಬರ್ತೀನಿ, ಭೂಮಿ ಅವ್ರು ನೋಡ್ಕೋತಾರೆ ನಡಿ ಅಂತ ಹೇಳಿ ಲಕ್ಷ್ಮಕ್ಕ ಭೂಮಿಯನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾಗನೇ ಅಲ್ಲಿ ಭೂಮಿಗೆ ಲಕ್ಷ್ಮಕ್ಕ, ನೋಡು ಭೂಮಿ, ಯಾವುದೇ ರೀತಿಯಲ್ಲೂ ಹೆದರ್ಕೋಬೇಡ, ಹೋಗ್ಬಿಟ್ಟು ಅಜಿತ್ ಸಾಹೇಬ್ರ ಹತ್ರ ನಿನ್ನ ಒಂದು ಪ್ರೀತಿಯನ್ನು ಹೇಳ್ಕೊಂಡ್ಬಿಡು ಅಂತ ಹೇಳಿ ಹೇಳ್ತಿದ್ದಾರೆ. ಅಯ್ಯೋ ಅಕ್ಕ, ನಿಜಕ್ಕೂ ಭಯ ಆಗ್ತದೆ, ಹೇಗೆ ಹೇಳ್ಕೊಡೋದಪ್ಪ ಏನು ಅಂತ ನಿಜಕ್ಕೂ ನನಗೆ ಗಡಗಡ ಅಂತದ. ಸಾಹೇಬ್ರು ನೋಡಿದ್ರೆ ಭಯ ಆಗುತ್ತೆ, ಹೇಗಪ್ಪ ಹೋಗಿ ಹೇಳಿ ಅಂದಾಗ ಸುಮ್ಮನೆ ಧೈರ್ಯ ಮಾಡಿ ಹೋಗಿ ಹೇಳು ಆಯ್ತಾ ಅಂತ ಹೇಳಿ ಭೂಮಿಯನ್ನು ಕಳಿಸ್ತಾರೆ. ಬಟ್ ಭೂಮಿಯನ್ನು ಇಲ್ಲಿ ಒಳಗಡೆ ಏನೋ ಲಕ್ಷ್ಮಕ್ಕ ಕಾಣಿಸ್ತಾರೆ. ಬಟ್ ಒಳಗಡೆ ಆಲ್ರೆಡಿ ಕಾರ್ಪೊರೇಟ್ರಿಂದ ಸಹಾಯಕತೆಗೆ ಒಳಗಾಗಿದ್ದಂತಹ, ತೊಂದರೆಗೆ ಒಳಗಾಗಿದ್ದಂತಹ ಹುಡುಗಿ ಅಪ್ಪುವಿನ ಫ್ರೆಂಡ್ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಆಕೆಯನ್ನು ನೋಡ್ತಿದ್ದಾಗೆ, ಏನಿದು ನೀನು ಇಲ್ಲಿ ಅಂದಾಗ, ಅಕ್ಕ ನನ್ನ ಕಾಲೇಜ್ ಹುಡುಗ, ನನ್ನ ಫ್ರೆಂಡ, ಎಲ್ರಿಗೂ ಕೂಡ ನನ್ನ ವಿಷಯ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಕೇಳ್ತಿರ್ತಾರೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಬಂದು ನಾನು ನಿನಗೆ ಬಾಳ್ ಕೊಡ್ತೀನಿ ಅಂತ ಬಂದು ನನಗೆ ಪ್ರಪೋಸ್ ಮಾಡ್ದ. ನಾನು ಇಲ್ಲ ಅಂತ ಹೇಳಿದ್ರು, ನನ್ನ ತುಂಬ ಅಂದರೆ ತುಂಬ ಪೀಡಿಸ್ತಿದ್ದಾನೆ. ಅದೇ ಕಾರಣಕ್ಕೆ ಅಣ್ಣನ ಹತ್ರ ಕರ್ಕೊಂಡು ಬಂದರೆ ಏನಾದರೂ ಅವರು ಬುದ್ಧಿ ಮಾತೆ ಹೇಳಿದ್ರೆ ಬುದ್ಧಿ ಕೇಳ್ಬೋದೇನೋ ಅಂದ್ಕೊಂಡು ಅಜಿತ್ ಅಣ್ಣನ ಹತ್ರ ಕರ್ಕೊಂಡು ಬಂದೆ ಅಂತ ಹೇಳಿ ಆ ಹುಡುಗಿ ಹೇಳ್ತಾಳೆ. ಈ ಕಡೆ ಅಜಿತ್ ಕೂಡ ಆ ಹುಡುಗನ್ನ ಕರೆಯೋಕೆ ಕಳ್ಸಿದ್ದೀನಿ ಕಾನ್ಸ್ಟೇಬಲ್ನ ಅಂತ ಹೇಳ್ತಾರೆ. ಕೊನೆಗೂ ಆ ಹುಡುಗ ಬಂದೇ ಬಿಡ್ತಾನೆ, ಚೇತನ್ ಅಂತ. ಬರ್ತಿದ್ದಾಗೇ ಇಲ್ಲಿ ಅಜಿತ, ನೋಡು ಚೇತನ್, ಆ ಹುಡುಗಿ ನಿನ್ನನ್ನು ಪ್ರೀತಿ ಮಾಡ್ತಿಲ್ಲ, ಸುಮ್ಮನೆ ನಿನ್ನ ವಿನಾಕಾರಣ ಅವಳಿಗೆ ತೊಂದರೆ ಕೊಡೋಕೆ ಹೋಗಬೇಡ, ಆಕೆ ನಿನ್ನ ಸ್ನೇಹಿತೆ ಅಲ್ವಾ, ಯಾಕೆ ರೀತಿ ತೊಂದರೆ ಕೊಡ್ತೀಯ ಅಂತ ಹೇಳೋದಕ್ಕೂ ಏನು ಸರಿ ಈ ರೀತಿ ಎಲ್ಲ ಮಾತಾಡ್ತಿದ್ರ. ಆ ಹುಡುಗಿ ಜೀವನ ಹಾಳಾಗಿದೆ, ಅಂಥವಳಿಗೆ ನಾನು ಬಾಳ್ ಕೊಡ್ತೀನಿ ಅಂತ ಹೇಳ್ತಿದ್ದೇನೆ, ನೀವು ನನ್ನನ್ನು ಹೊಗಳಬೇಕು, ಅದನ್ನು ಬಿಟ್ಬಿಟ್ಟು ನನ್ನಿಂದ ದೂರ ಇರು, ಅವಳಿಂದ ದೂರ ಇರು ಅಂತ ಹೇಳ್ತಿದ್ರಲ್ಲ, ಏನು ಸರಿ ಹೇಳಬೇಕು ನಿಮಗೆ ಅಂತ ಹೇಳ್ತಿದ್ದಾಗೇ ಈ ಕಡೆ ಭೂಮಿ ರೆಬಲ್ ಆಗಿದ್ದೆ ಬಂದು ಆ ಚೇತನನ್ನ ಹುಡುಗನ ಕೆನ್ನೆಗೆ ರಪ್ ಅಂತ ಹೇಳಿ ಬಾರಿಸ್ಬಿಡ್ತಾಳೆ. ಏನು ಅನ್ಕೊಂಡಿದ್ಯಾ ಹೆಣ್ಮಕ್ಳು ಅಂದರೆ ನೀನು, ಸ್ನೇಹ ಇದ್ದ ಮಾತ್ರಕ್ಕೆ ಅಲ್ಲಿ ಪ್ರೀತಿ ಕೂಡ ಆಗಲೇಬೇಕಾ? ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ನಿಜಕ್ಕೂ ಕೂಡ ಆ ಪ್ರೀತಿಯನ್ನು ಆಕೆ ಒಪ್ಕೋಬೇಕು ಅಂದರೆ ಅವಳ ಮನಸ್ಸಲ್ಲೂ ಕೂಡ ಪ್ರೀತಿ ಇರಬೇಕು. ಸ್ನೇಹ ಇರೋ ಕೂಡ ಎಲ್ಲ ಪ್ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅವಳು ಇದುವರೆಗೂ ನಿನಗೆ ಯಾವುದೇ ರೀತಿಯಲ್ಲೂ ತೊಂದರೆ ಮಾಡಿಲ್ಲ, ಹೊಡೆದಿಲ್ಲ, ಬೈದಿಲ್ಲ ಅಂದರೆ ಅದಕ್ಕೆ ಕಾರಣ ಅವಳು ನಿನ್ನ ಸ್ನೇಹಕ್ಕೆ ಅಷ್ಟು ಬೆಲೆ ಕೊಡ್ತಾಳೆ. ಅದೇ ಕಾರಣಕ್ಕೆ ಅವಳು ಬುದ್ಧಿ ಹೇಳಿಸೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ. ಇಲ್ಲ ಅಂದರೆ ಅವಳೇ ನಿನಗೆ ತಿರುಗಿಸಿ ಬುದ್ಧಿ
ಹೇಳ್ಬೋದಿತ್ತು. ಜೊತೆಗೆ ಸ್ನೇಹ ಅನ್ನೋ ಹೆಸರಲ್ಲಿ ಆಕೆಯ ಅಸಹಾಯಕತೆಯನ್ನು ನೀನು ಮಿಸ್ಯೂಸ್ ಮಾಡ್ಕೋತಿರೋದು ಎಷ್ಟು ಸರಿ. ಯಾವತ್ತೂ ಕೂಡ ಬಲವಂತವಾಗಿ ಪ್ರೀತಿ ಹುಟ್ಟಬಾರ್ದು. ಪ್ರೀತಿ ತನ್ನಿಂದ ತಾನೇ ಆಗಬೇಕಾಗತ್ತ. ಸ್ನೇಹ ಇರೋ ಕಡೆ ಪ್ರೀತಿ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದು ಮ್ಯೂಚುವಲ್ ಆಗಿರಬೇಕಾಗತ್ತೆ. ಎರಡು ಕಡೆಯಿಂದನೂ ಆಗಬೇಕಾಗತ್ತೆ. ಒಂದು ಸೈಡಿಂದ ಹಾಗೆ ಇನ್ನೊಂದು ಸೈಡಿಂದ ಒತ್ತಾಯ ಹಾಕೋದು ಎಷ್ಟು ಸರಿ. ಯಾಕೆ ಈ ರೀತಿಯಾಗಿ ಸ್ನೇಹ ಪ್ರೀತಿನ ಈ ರೀತಿ ಮಾಡಿ ಕಳಂಕ ಹಚ್ಚುತ್ತಾ ಇದ್ದೀರಾ ನಿಮ್ಮಂಥವ್ರು ಅಂತ ಬುದ್ಧಿ ಹೇಳ್ತಾರೆ. ಆಗ ಆ ಹುಡುಗಂಗೂ ಕೂಡ ಮನವರಿಕೆ ಆಗುತ್ತೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬೇಡಿ, ಇನ್ನು ಮುಂದೆ ನಾನು ಈ ರೀತಿ ತೊಂದರೆ ಮಾಡುವುದಿಲ್ಲ ಅಂತ ಹೇಳಿ ಆ ಚೇತನ್ ಕೂಡ ಹೇಳಿ ಹೋಗ್ತಾನೆ. ನಂತರ ಭೂಮಿ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಕೂಡ ಈಗ ತಲೆ ಕೆಟ್ಟಿರತ್ತೆ, ಹೋಗ್ಬಿಟ್ಟು ಟೀ ತೊಗೊಂಡು ಬಂದ್ಬಿಡ್ತೀನಿ ಅಂತ ಹೋಗ್ತಾಳೆ. ನಂತರ ಆ ಹುಡುಗಿ ಚೇತನ್ ಜೊತೆ ಕೂಡ ಹೊರಟೋಗ್ಬಿಡ್ತಾಳೆ. ನಂತರ ಈ ಕಡೆ ಅಜಿತ್ಗೆ ಭೂಮಿ ಮಾತಾಡ್ದಾಗಲೇ ಅನಿಸಿರುತ್ತೆ, ನಿಜ ಅಲ್ವಾ, ನಾನು ಭೂಮಿ ಅಸಹಾಯಕತೆಯನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟ, ಭೂಮಿಗೆ ನಾನು ಪ್ರೀತಿ ವಿಷಯ ಹೇಳಬಾರ್ದಿತ್ತ ಅಂತ. ಈ ಕಡೆ ಸತ್ಯಣ್ಣನ ಹತ್ರ ಕೂಡ ಅಜಿತ್ ಅವರು ಅದನ್ನೇ ಹೇಳ್ತಿದ್ದಾರೆ, ಸತ್ಯಣ್ಣ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ, ನಾನು ಪ್ರೀತಿ ವಿಷಯವನ್ನು ಹೇಳ್ಕೊಳ್ಳೇಬಾರ್ದಿತ್ತು ಭೂಮಿ ಹತ್ರ, ಅವಳ ಅಸಹಾಯಕತೆಯನ್ನು ನಾನು ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತದೆ, ಮಿಸ್ಯೂಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತದೆ. ಭೂಮಿ ಕೂಡ ಅದನ್ನೇ ಹೇಳಿರ್ಬೋದೇನೋ, ಹುಡುಗಿ ನೆಪದಲ್ಲಿ ನಮಗೆ ಉತ್ತರ ಕೊಟ್ಟಿರ್ಬೋದೇನೋ ಅಂತ ಅನ್ನಿಸ್ತದೆ, ನಿಮ್ಗೆ ಅನ್ನಿಸ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ನನ್ನ ಪ್ರೀತಿಯನ್ನು ಕಾಂಟ್ರಾಕ್ಟ್ ಮುಗಿದ ಮೇಲೆ ನಾನು ಹೇಳ್ಕೋಬೇಕಾಗಿತ್ತು, ಈಗಲೇ ಹೇಳಿ ನಾನು ದೊಡ್ಡ ತಪ್ಪು ಮಾಡಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ನಾನು ಭೂಮಿಯನ್ನು ಕಳ್ಕೊಂಡ್ಬಿಡ್ತೀನಿ, ಭೂಮಿ ಮನಸ್ಸಲ್ಲಿದ್ದಿದ್ದೆ ಅದು ಅನ್ಸತ್ತೆ, ಅವಳು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಂತೆಲ್ಲ ಹೇಳಿದಾಗ ಈ ಕಡೆ ಸತ್ಯಣ್ಣ, ನಾನು ಈ ಸಂದರ್ಭದಲ್ಲಿ ಏನೇ ಹೇಳಬೇಕು ಗೊತ್ತಾಗ್ತಿಲ್ಲ, ನನ್ನ ಮಾತನ್ನು ನಂಬಿ ನೀನು ಭೂಮಿಗೆ ಪ್ರಪೋಸ್ ಮಾಡಿದೆ, ಖಂಡಿತವಾಗ್ಲೂ ಭೂಮಿ ಸ್ವಲ್ಪ ಸಮಯ ತಗೊಳ್ಳಿ, ಅವಳು ಅರ್ಥ ಮಾಡ್ಕೊಳ್ಳಿ, ನೀನು ಅವಳ ಮಾತಿನ ಬಗ್ಗೆ ಯೋಚನೆ ಮಾಡಬೇಡ ಅಜಿತ, ನೀನು ಅಪ್ಪ ಅಮ್ಮನ ಪ್ರೀತಿ ಬಿಟ್ಟು ಯಾವುದೇ ಪ್ರೀತಿಯಲ್ಲಿ ಬೆಳೆದವನಲ್ಲ, ಯಾವಾಗಲೂ ನಿನ್ನ ಪಾಡಿಗೆ ನೀನು ಇರ್ತಿದ್ದ, ಆದರೆ ನನ್ನ ತಂಗಿಯನ್ನು ನೀನು ಎಷ್ಟು ಮಟ್ಟಿಗೆ ಪ್ರೀತಿಸ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತದೆ. ಅವಳು ಹೋದ್ಮೇಲೆ ಯಾವುದೇ ಹಬ್ಬ ಆಚರಣೆ ಯಾವುದನ್ನು ಕೂಡ ಮಾಡ್ತಿರ್ಲಿಲ್ಲ, ಮೊದಲೇ ಹುಟ್ಟುಹಬ್ಬನ ಮಾಡ್ಕೋತಿರ್ಲಿಲ್ಲ, ಹಬ್ಬ ಆಚರಣೆಗಳನ್ನೂ ಕೂಡ ಮಾಡೋದನ್ನೇ ನಿಲ್ಲಿಸ್ಬಿಟ್ಟೆ, ನ್ಯೂ ಇಯರ್ ದಿನ ಕೂಡ ಬೆಟ್ಟದ ಮೇಲೆ ಹೋಗಿ ಕುತ್ಕೋತಿದ್ದೆ, ನಿಜಕ್ಕೂ ನನ್ನ ತಂಗಿಗೋಸ್ಕರ ಅಷ್ಟೆಲ್ಲ ಮಾಡ್ತಿದ್ದೆ, ನನ್ನ ತಂಗಿ ಹೋದ ಮೇಲೆ ನಿನ್ನನ್ನು ನೋಡೋಕ್ಕಾಗಲಿಲ್ಲ, ನಿನ್ನ ಬದುಕು ಹೀಗೆ ಆಗ್ಬಿಡುತ್ತಾ ಅಂತ ನನಗೆ ಎಷ್ಟು ಯೋಚನೆ ಆಗ್ತಿತ್ತು ಗೊತ್ತಾ, ನಿಜಕ್ಕೂ ನನ್ನ ತಂಗಿಯನ್ನು ನಾನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ, ನೀನು ಚೆನ್ನಾಗಿರಬೇಕು ಅಂತ ಬಯಸ್ತೀನಿ, ಭೂಮಿಯಲ್ಲಿ ನಾನು ನನ್ನ ತಂಗಿಯನ್ನು ನೋಡ್ತಾ ಇದ್ದೀನಿ, ನೀನೇನು ಯೋಚನೆ ಮಾಡಬೇಡ, ಖಂಡಿತವಾಗ್ಲೂ ಭೂಮಿ ನಿನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೋತಾಳೆ ಅಂತ ಹೇಳ್ತಾರೆ. ಬಟ್ ಭೂಮಿ ಆ ರೀತಿ ಅಂದ್ಕೊಂಡೇ ಇಲ್ಲ, ಭೂಮಿ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೋಬೇಕು, ಅಜಿತ್ ಪ್ರೀತಿಯನ್ನು ಒಪ್ಕೋಬೇಕು ಅಂತಿದ್ದಾಳೆ. ಈಗಲೂ ಕೂಡ ಹೋಗಿ ಹೇಳೋದು ಕಷ್ಟ ಆಗ್ತದೆ ಅಂತ ಲಕ್ಷ್ಮಕ್ಕನ ಹತ್ರ ಹೊರಗಡೆ ಹೇಳ್ತಿದ್ದಾಳೆ. ಅಲ್ಲಿ ಲಕ್ಷ್ಮಕ್ಕ ಮಾತ್ರ ಧೈರ್ಯ ಕೊಡ್ತಿದ್ದಾರೆ, ನೋಡಿ ನಿನ್ನ ಅಸಹಾಯಕತೆಯನ್ನು ಬಳಸ್ಕೋಬೋದಿತ್ತು ಸಾಹೇಬ್ರು, ಬಟ್ ಒಂದಿನ ಕೂಡ ಆ ರೀತಿ ನಡ್ಕೊಳ್ಳಿಲ್ಲ, ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಎಂಥವ್ರು ಅಂತ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳ ಥರನೇ ನೋಡೋದಿಲ್ಲ, ಅಂಥದ್ರಲ್ಲಿ ಅಜಿತ್ ಸಾಹೇಬ್ರಂತವ್ರ ಪ್ರೀತಿ ನಿಂಗೆ ಸಿಕ್ಕಿದೆ ಅಂದರೆ ನೀನು ಪುಣ್ಯ ಮಾಡಿದ್ಯಾ, ನೀನು ಈಗಲೇ ಹೇಳಲಿಲ್ಲ ಅಂದರೆ ಖಂಡಿತ ಕಳ್ಕೊಂಡ್ಬಿಡ್ತೀಯ ಅಂತ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳ್ಕೋಬೇಡ ನೀನು ಅಂತ ಹೇಳಿ ಇಲ್ಲಿ ಲಕ್ಷ್ಮಕ್ಕ ಭೂಮಿಗೆ ತಿಳಿಸ್ತಿದ್ದಾರೆ. ತದನಂತರ ಅತ್ತ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಅಂಜು ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಿದ್ದಾರೆ. ನಾಳೆನೇ ಇದೆ, ಎಲ್ಲ ಇವೆಂಟ್ಗೆ ರೆಡಿ ಆಗಿದೆ, ಯಾರು ಕೂಡ ಕಾಲೇ ಮಾಡಿಲ್ವಲ್ಲ ಹುಡುಗನ ಕಡೆಯವರು ಅಂತ ಶ್ರವಣ್ ಕಾಲ್ ಮಾಡ್ತಾರೆ, ಬಟ್ ಪಿಕ್ ಮಾಡಲ್ಲ, ಹಾಗಾಗಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವ್ರ ಮನೆಯಲ್ಲೇ ಹೋಗಿ ಮಾತಾಡಿ ಬರ್ತೀನಿ ಅಂತ ಹೋಗ್ತಾರೆ. ಈ ಕಡೆ ದೇವಿಯಾನಿಯವರು ಅಳ್ಬೇಡ ಅಂಜು, ಪುರೋಹಿತರು ಮಾತು ಕೇಳಿ ನಾನು ನಿನ್ನನ್ನು ಕರೆಸ್ಬಿಟ್ಟೆ ಇಲ್ಲಿಗೆ, ದಯವಿಟ್ಟು ಕ್ಷಮಿಸ್ಬಿಡು ಕಂದ, ಎಲ್ಲ ಒಳ್ಳೇದಾಗುತ್ತೆ ಅಂತ ಸಮಾಧಾನ ಮಾಡ್ತಿದ್ದಾರೆ. ಬಟ್ ಇದು ಎಲ್ಲವೂ ಕೂಡ ಅವರಿಬ್ಬರ ಪ್ಲಾನೇ ಆಗಿದೆ, ದೇವಿಯಾನಿ ಮತ್ತೆ ಅಂಜುದು. ನಂತರ ಈ ಕಡೆ ಅಜಿತ್ ಮತ್ತೆ ಭೂಮಿ ಮನೆಗೆ ಬರ್ತಾರೆ, ಎಲ್ಲರೂ ಕೂಡ ತುಂಬ ಸಪ್ಪೆ ಕುತ್ಕೊಂಡಿರ್ತಾರೆ. ಯಾಕೆ ಏನು ಅಂದಾಗ ನಾಳೆ ನಿಶ್ಚಿತಾರ್ಥ ಇದೆ, ಬಟ್ ಹುಡುಗನ ಮನೆ ಕಡೆಯಿಂದ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಅಂತದಾಗನೆ ಶ್ರವಣ್ ಅವರು ಬಂದಿದೆ, ನಮಗೆ ಈ ಮದುವೆ ಬೇಡ ಅಂತ ಹೇಳಿಬಿಟ್ಟು ಹುಡುಗನ ಕಡೆಯವರು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗ್ತಾರೆ. ಅಜ್ಜಿ ಮಾತು ಯಾವುದೇ ಕಾರಣಕ್ಕೂ ನಾಳೆ ಅಂಜು ನಿಶ್ಚಿತಾರ್ಥ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಏನದು ಏನು ಹೇಳ್ತಿದ್ದಾರೆ ಅಜ್ಜಿ ಅಂತ ಎಲ್ರಿಗೂ ಶಾಕ್ ಆಗ್ತದೆ. ಹೇಗಿದೆಲ್ಲ ಸಾಧ್ಯ ಆತೆ ಅಂತ ಹೇಳಿ ದೇವಿಯಾನಿಯವರು ಕೇಳಿದಾಗ ನಮ್ಮ ನಚ್ಚಿ ಇದ್ದಾನೆ, ನಮ್ಮ ನಚ್ಚಿ ಜೊತೆ ಅಂಜು ನಿಶ್ಚಿತಾರ್ಥ ನಡೆಯುತ್ತೆ ಅಂದ ತಕ್ಷಣ ಭೂಮಿ ಎಲ್ಲರೂ ಕೂಡ ಆಘಾತಕ್ಕೆ ಒಳಗಾಗ್ತಿದ್ದಾರೆ. ದೇವಿಯಾನಿಗೆ ಖುಷಿ ಆಗ್ತದೆ, ಅಂಜು ಅಂತೂ ನಿಜವಾಗ್ಲೂ ರಬ್ಬಲ್ ಆಗ್ತಿದ್ದಾಳೆ, ಹುಚ್ಚಿ ಆಗ್ತಿದ್ದಾಳೆ. ಈ ಕಡೆ ನಚ್ಚಿ ಕೂಡ ಅದನ್ನು ಅಪೋಸ್ ಮಾಡೋಕೆ ಅಂತ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ